ರಾಜ್ಯ ಬಿಜೆಪಿಯಲ್ಲಿ ಹಲವು ತಿಂಗಳ ನಂತರ ನಿನ್ನೆಯಷ್ಟೇ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನು ನಡೆಸಲಾಯಿತು. ಈ ಒಂದು ಸಭೆಯನ್ನು ರಾಜ್ಯ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಯಿತು. ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಅಂದರೆ ಈಗ ಏನು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ವಿದ್ಯಮಾನಗಳು ಏನಿದೆಯೋ ಪ್ರಚಲಿತವಾಗಿ ಆ ಒಂದು ವಿಚಾರಗಳ ಮೇಲೆ ಸಾಕಷ್ಟು ಚರ್ಚೆ ಆಗಿದೆ. ಇದರ ಜೊತೆ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ಸರ್ಕಾರದ ವೈಫಲ್ಯಗಳನ್ನು ಯಾವ ರೀತಿಯಾಗಿ ಎತ್ತಿ ಹಿಡಿಬೇಕು, ಮೊದಲು ನಾವೇನಾದರೂ ಒಂದು ಹೋರಾಟವನ್ನ ಮಾಡ್ತೀವಿ ಅಂದರೆ ಅದರ ಬಗ್ಗೆ ನಮಗೆ ನಿರ್ದಿಷ್ಟವಾದಂತಹ ಮಾಹಿತಿ ಇರಬೇಕು. ಮೊದಲು ನಮಗೆ ಅದರ ಬಗ್ಗೆ ಒಂದು ಕನ್ಫರ್ಮೇಷನ್ ಅನ್ನುವಂಥದ್ದು ಇರಬೇಕು ಅನ್ನುವಂತಹ ಚರ್ಚೆ ಈ ಒಂದು ಸಭೆಯಲ್ಲಿ ಆಗಿರುವಂಥದ್ದು. ಯಾಕಂದರೆ ಒಬ್ಬೊಬ್ಬ ನಾಯಕರಂದು ಒಂದೊಂದು ನಿಲುವು. ಸೊ ಹೀಗಾಗಿ ರಾಜ್ಯ ಬಿಜೆಪಿ ಹೋರಾಟ ಯಾವುದು ಕೂಡ ಇದುವರೆಗೂ ತಾರ್ಕಿಕ ಹಂತಕ್ಕೆ ಹೋಗೇ ಇಲ್ಲ. ಸರ್ಕಾರದ ವಿರುದ್ಧವಾಗಿ ಮಾಡಿರುವಂಥದ್ದು ಮೂಢ ಹೋರಾಟ ಒಂದು ಬಿಟ್ಟರೆ. ಸೊ ಹೀಗಾಗಿ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ನಾಯಕರಲ್ಲಿ ಯಾವ ರೀತಿಯಾಗಿ ಒಗ್ಗಟ್ಟನ್ನು ಹೊಂದಿರಬೇಕು, ನಾಯಕರು ಯಾವ ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಬೇಕು ಅನ್ನುವಂತಹ ಚರ್ಚೆ ಪ್ರಮುಖವಾಗಿ ಆಗಿದೆ. ಇದರ ಜೊತೆಗೆ ಸರ್ಕಾರದ ವೈಫಲ್ಯ ಅಂತ ನಾವು ನೋಡೋದಾದ್ರೆ ಈಗ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು, ಸಾಕಷ್ಟು ಸದ್ದಾಗಿರುವಂಥದ್ದು ರಸ್ತೆ ಗುಂಡಿ ವಿಚಾರ. ಈ ಒಂದು ರಸ್ತೆ ಗುಂಡಿ ವಿಚಾರವಾಗಿ ಈಗಾಗಲೇ ಬಿಜೆಪಿ ನಾಯಕರು ಅಂದರೆ ಅಶೋಕ್ ಸೇರಿದಂತೆ ಇನ್ನಿತರ ಶಾಸಕರು, ಕೆಲ ಶಾಸಕರು ಮಾತ್ರ ಈ ಒಂದು ಗುಂಡಿ ಮುಚ್ಚುವಂತಹ ಅಭಿಯಾನವನ್ನು ಏನು ಮಾಡಿದ್ರು, ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ಸ್ವತಃ CM ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿಯೇ ಗುಂಡಿ ಮುಚ್ಚೋದ್ರ ಮೂಲಕ, ಅಂದರೆ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಗುಂಡಿ ಮುಚ್ಚೋದ್ರ ಮೂಲಕ ಸರ್ಕಾರದ ಜೊತೆಗೆ CM ಡಿ.ಕೆ. ಶಿವಕುಮಾರ್ ಅವರಿಗೆ ಮುಜುಗರ ಅನ್ನುವಂತಹ ವಿಚಾರವನ್ನ ಮಾಡಿದ್ರು. ಅಂದರೆ ಈ ಗುಂಡಿ ಮುಚ್ಚಿದಂಥದ್ದು ಅವರ ಮನೆ ಬಳಿಯೇ ಗುಂಡಿ ಮುಚ್ಚಿದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಜುಗರ ಆಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಗುಂಡಿ ಮುಚ್ಚುವ ಅಭಿಯಾನದಲ್ಲಿ ಯಾರ್ಯಾರು ಭಾಗಿಯಾಗಿರ್ಲಿಲ್ವೋ ಇವತ್ತಿನಿಂದಲೇ, ಅಂದರೆ ನಿನ್ನೆ ಅವರು ಸಭೆ ಮಾಡಿದ್ದು, ಸೊ ಇವತ್ತಿನಿಂದಲೇ ಎಲ್ಲರೂ ಕೂಡ ಭಾಗಿಯಾಗಬೇಕು. ಅವರವರ ಕ್ಷೇತ್ರದಲ್ಲಿ ಶಾಸಕರು ಸೇರಿದಂತೆ ಎಲ್ಲ ನಾಯಕರು, ಜಿಲ್ಲಾಧ್ಯಕ್ಷರು ಕೂಡ ಈ ಒಂದು ಗುಂಡಿ ಮುಚ್ಚುವ ಅಭಿಯಾನದಲ್ಲಿ ಭಾಗಿಯಾಗಿ ಗುಂಡಿಯನ್ನು ಮುಚ್ಚುವಂತಹ ಕಾರ್ಯವನ್ನು ಮಾಡಬೇಕು. ಇದರಿಂದ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗಬೇಕು ಅನ್ನುವಂತಹ ಚರ್ಚೆ ಆಗಿದೆ. ಅಂದರೆ ಈ ಒಂದು ಗುಂಡಿ ಮುಚ್ಚುವಂತಹ ಅಭಿಯಾನ ಏನಿದೆಯೋ ಈ ಒಂದು ವಿಚಾರವನ್ನು ಸ್ವತಃ ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರೇ ಈ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರಂತೆ. ಸೊ ಹೀಗಾಗಿ ಇವತ್ತಿನಿಂದ ಟಾಸ್ಕ್ ಅನ್ನು ಕೊಟ್ಟಿರುವಂಥದ್ದು ಯಾರ್ಯಾರು ಆ ಒಂದು ಅಭಿಯಾನದಲ್ಲಿ ಆಗಿರಲಿಲ್ವೋ ಅವ್ರಿಗೆ. ಅದೇ ರೀತಿಯಾಗಿ ಇದರ ಜೊತೆಗೆ ಜಾತಿ ಸಮೀಕ್ಷೆ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅಂದರೆ ತೇಜಸ್ವಿ ಸೂರ್ಯ ಅವರು ಹೇಳಿದರು, ನಾವು ಈ ಒಂದು ಸಮೀಕ್ಷೆನ ಬಹಿಷ್ಕಾರ ಮಾಡ್ತೀನಿ, ನಾನು ಇದಕ್ಕೆ ಒಪ್ಪೋದಿಲ್ಲ, ನನಗೆ ಗೊತ್ತಿರೋವಂಥವ್ರಿಗೂ ಕೂಡ ಬಹಿಷ್ಕಾರ ಮಾಡೋದಕ್ಕೆ ಹೇಳ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಹೀಗಾಗಿ ಈ ಒಂದು ವಿಚಾರ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಜಾತಿ ಸಮೀಕ್ಷೆನ ವಿರೋಧ ಮಾಡಬಾರ್ದು, BJP ಒಂದು ಜಾತಿ ಸಮೀಕ್ಷೆಗೆ ವಿರೋಧ ಇಲ್ಲ ಅನ್ನುವಂಥದ್ದು ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ CM ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಹೀರೋ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಅವರು ಯಾವಾಗಲೂ ಹಿಂದುಳಿದ ವರ್ಗದವರ ಪರವಾಗಿ ಇರ್ತಾರೆ. ಏನಾದರೂ ಜಾತಿ ಸಮೀಕ್ಷೆಯನ್ನು ನಾವು ವಿರೋಧ ಮಾಡಿದ್ರೆ ಹಿಂದುಳಿದ ವರ್ಗದವರಿಗೆ BJP ಯಾವಾಗಲೂ ಕೂಡ ವಿಲನ್ ಆಗೇ ಉಳ್ಕೊಳ್ಳುತ್ತೆ ಅನ್ನುವಂತಹ ಅಭಿಪ್ರಾಯ ಬರಬಾರ್ದು. ಸಾಕಷ್ಟು ವಿರೋಧ ಮಾಡಿದ್ದಾಗಿದೆ. ಈ ಒಂದು ಜಾತಿ ಸಮೀಕ್ಷೆಗೆ ನಾವು ವಿರೋಧ ಮಾಡಬಾರ್ದು. ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡೋಣ. ನಂತರ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆಯನ್ನು ಜೋಪಾನವಾಗಿ ಇಡೋಣ ಅನ್ನುವಂಥ ಚರ್ಚೆ ಆಗಿರುವಂಥದ್ದು. ಅಂದರೆ ಯಾವುದೇ ರೀತಿಯಾಗಿ ಬಹಿಷ್ಕಾರ ಮಾಡೋದಿಲ್ಲ. ತೇಜಸ್ವಿ ಸೂರ್ಯ ಅವರ ಹೇಳಿಕೆಯನ್ನು ಕೂಡ ನಾವು ಸರಿ ಮಾಡೋಣ, ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಲುಪಿಸೋಣ ಅನ್ನುವಂತಹ ಚರ್ಚೆ ಈ ಒಂದು ಸಭೆಯಲ್ಲಾಗಿದೆ. ಈ ಒಂದು ಸಭೆಯ ನಂತರ ಅದೇ BJP ಕಚೇರಿಯಲ್ಲಿ ನಿನ್ನೆಯೇ ಅದೇ ಎಲ್ಲ ನಾಯಕರ ಸಮ್ಮುಖದಲ್ಲಿಯೇ GBA ಚುನಾವಣೆ ಬಗ್ಗೆ ಕೂಡ ಚರ್ಚೆ ಆಗಿರುವಂಥದ್ದು. ಈಗಾಗಲೇ 5 ಪಾಲಿಕೆಗಳನ್ನು ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಏನಿದೆಯೋ ಈ ಒಂದು 5 ಪಾಲಿಕೆಗಳಲ್ಲಿ 28 ಕ್ಷೇತ್ರಗಳಲ್ಲೂ ಕೂಡ ಉಸ್ತುವಾರಿಗಳನ್ನು ನೇಮಿಸೋದಕ್ಕೆ ಇದೀಗ ರಾಜ್ಯ BJP ಸಿದ್ಧವಾಗಿರುವಂಥದ್ದು. ಹೌದು, ಏನೋ ಈ ಸ್ಥಳೀಯ ಚುನಾವಣೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಚುನಾವಣೆಗಳನ್ನು ಗೆಲ್ಲೋ ಉತ್ಸುಕತೆಯಲ್ಲಿ ಈಗ BJP ಇದೆ. ಸೊ ಹೀಗಾಗಿ ವಿಧಾನಸಭಾ ಚುನಾವಣೆ ಯಾವ ರೀತಿಯಾಗೋ ಅದೇ ರೀತಿಯಾಗೂ ಕೂಡ ಸ್ಥಳೀಯ ಚುನಾವಣೆಗಳನ್ನು ನಾವು ಪರಿಗಣಿಸಬೇಕು. ಸೊ ಹೀಗಾಗಿ 28 ಕ್ಷೇತ್ರಗಳು, 5 ಪಾಲಿಕೆಯ 28 ಕ್ಷೇತ್ರಗಳಲ್ಲೂ ಕೂಡ ನಾವು ಉಸ್ತುವಾರಿಗಳನ್ನು ನೇಮಿಸಬೇಕು. ಅದರಲ್ಲೂ ಸಂಸದರನ್ನು ಉಸ್ತುವಾರಿಗಳನ್ನಾಗಿ ನೇಮಿಸೋಣ. ಇದರ ಜೊತೆಗೆ ಮಾಜಿ ಕಾರ್ಪೊರೇಟರ್ ಯಾರುಗಳನ್ನು ಇರ್ತಾರೋ ಅವರನ್ನು ಸಹ
ಉಸ್ತುವಾರಿಯಾಗಿ ನೇಮಿಸೋಣ, ಅಂದರೆ ಸಹ ಉಸ್ತುವಾರಿಯಾಗಿ ನೇಮಿಸೋಣ. ಸೊ ಹೀಗಾಗಿ ಸಂಘಟನೆಯನ್ನು ಪ್ರತಿ ವಾರ್ಡ್ವಾರು ಕೂಡ ನಾವು ಹೆಚ್ಚಾಗಿ ಮಾಡಬೇಕು. ಈ ಒಂದು ವಿಚಾರವನ್ನು ನಾವು ಯಾವುದೇ ರೀತಿಯಾಗಿ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಯಾವ ರೀತಿಯಾಗಿ CM ಸಿದ್ದರಾಮಯ್ಯನವರು ಈ ಒಂದು GBA ಚುನಾವಣೆ ಇದಕ್ಕೆ ಮುಖ್ಯಸ್ಥರಾಗಿದ್ದಾರೋ, ಅಧ್ಯಕ್ಷರಾಗಿದ್ದಾರೋ, ಅದೇ ರೀತಿ BJPಯಿಂದ ವಿಪಕ್ಷ ನಾಯಕರಂಥ R ಅಶೋಕ್ ಅವರು ಈ ಒಂದು ಉಸ್ತುವಾರಿಯನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಚರ್ಚೆ ಈ ಒಂದು ಸಭೆಯಲ್ಲಾಗಿದೆ. ಸೊ ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಮೊದಲು GBA ಚುನಾವಣೆ ಆಗಿರ್ಬೋದು, ಸರ್ಕಾರದ ವಿರುದ್ಧ ಹೋರಾಟ ಆಗಿರ್ಬೋದು, ಅದೇ ರೀತಿಯಾಗಿ BJPಯಲ್ಲಿರುವಂತಹ ಒಗ್ಗಟ್ಟಿನ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಸೊ ಹೀಗಾಗಿ ಸಭೆಯಲ್ಲಿ ಚರ್ಚೆಗೆ ಮಾತ್ರ ಇದು ಸೀಮಿತವಾಗುತ್ತಾ ಅಥವಾ ಈ ಒಂದು ಸಭೆಯಲ್ಲಾದಂತಹ ಚರ್ಚೆಯನ್ನು ಎಕ್ಸಿಕ್ಯೂಟ್ ಮಾಡ್ತಾರ ನಾಯಕರು, ಅದನ್ನು ಪರಿಗಣಿಸಿ ಮುಂದುವರಿತಾರ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.